ಓಕೆ ಸ್ನೇಹಿತರೆ, ನೋಡ್ತಾ ಇರಬಹುದು ನಮ್ಮ SHPL ನ ಡಿಟಾಕ್ಸ್ ಸ್ಪ್ರೇ ಇದರ ಒಂದು ಡೆಮೋ ತೋರಿಸ್ತಿದ್ದೀನಿ. ಇಲ್ಲಿ ಮೇಡಮ್ ಅವರಿಗೆ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಜಸ್ಟ್ ನೋಡಬಹುದು ನೀವು, ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಫ್ಲೇಮ್ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಯೂಸ್ ಆಗುತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ನೋಡಬಹುದು ನೀವು. ಓಕೆ ನೋಡಿ, ಈಗ ಗ್ಯಾಸ್ ಫ್ಲೇಮ್ ಬರ್ತಾ ಇದೆ, ಬ್ಲೂ ಫ್ಲೇಮ್. ಯಾಕಂದ್ರೆ ಎಷ್ಟು ಬ್ಲೂ ಫ್ಲೇಮ್ ಬರುತ್ತೆ ಅಷ್ಟು ಚೆನ್ನಾಗಿ ಅಡಿಗೆ ಆಗುತ್ತೆ, ಎಷ್ಟು ಫಾಸ್ಟ್ ಆಗಿ. ಯಾಕಂದ್ರೆ ಬ್ಲೂ ಫ್ಲೇಮ್ ಇಲ್ಲ ಅಂದ್ರೆ ಅಡಿಗೆ ಬೇಗ ಆಗಲ್ಲ. ಯಾಕಂದ್ರೆ ನಮ್ಮ ಪಾತ್ರೆನೂ ತುಂಬಾ ಗುಳೆ ಆಗ್ತದೆ, ಅದರಿಂದ ತುಂಬಾ ಪ್ರಾಬ್ಲಮ್ ಬರ್ತದೆ. ಹಾಗೆ ಬ್ಲೂ ಫ್ಲೇಮ್ ಬರ್ತಾ ಒಂದ್ಸಲ ಆಗುತ್ತೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಇಂದ ಗ್ಯಾಸ್ ಇದ್ರೂ ಸಹ ನೀವು ವಾಪಸ್ ಕೊಟ್ಬಿಡ್ತೀರಾ ಸಿಲಿಂಡರ್. ಬಟ್ ಈಗ ನಿಮ್ಗೆ ಒಂದು ಲೈವ್ ಡೆಮೋ ತೋರಿಸ್ತೀನಿ. ನೀವು ಸಿಲಿಂಡರ್ ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ನಮ್ಮ ಡಿಟಾಕ್ಸ್ ಸ್ಪ್ರೇ ನಿಮ್ಮ ಸಿಲಿಂಡರ್ ಮೇಲೆ ನೀವು ಯೂಸ್ ಮಾಡಿದ್ದಾರೆ ಮೇಡಮ್, ನೋಡ್ತೀವಿ ನೀವು ಡಿಟಾಕ್ಸ್ ಸ್ಪ್ರೇ ಅಂತ ಹೇಳಿ. ಓಕೆ, ಸೊ ನಮ್ಮ SHPL ನೋಡಬಹುದು ನೀವು. ಜಸ್ಟ್ ಇಲ್ಲಿ ಲೈವ್ ಡೆಮೋ ಮಾಡ್ತಾ ಇರ್ತಾರೆ. ಈಗ ಸೆಕೆಂಡ್ ನೋಡ್ತಿರ್ಬೋದು ನೀವು ಯಾವ ರೀತಿ ಆಗ್ತಿದೆ ಅಂತ ಹೇಳಿ. ನೋಡಿ, ಫುಲ್ ಈಗ ರೆಡ್ ಫ್ಲೇಮ್ ಬರ್ತದೆ, ಹೌದಲ್ವಾ? ಅಂದ್ರೆ ಇಲ್ಲಿ ನಿಮ್ಮ ಸಿಲಿಂಡರ್ ಇರುವಂತ ಎಲ್ಲ ಕಸ ಎಲ್ಲ ಸುಟ್ಟು ಹೋಗ್ತಾ ಇದೆ, ಒಳಗಡೆ ಎಲ್ಲ